ನಾವು ನಮ್ಮ ಮನಸ್ಸಿನಲ್ಲಿ ಏನನ್ನು ದೃಢವಾಗಿ ಕಲ್ಪಿಸಿಕೊಳ್ಳುತ್ತೇವೆಯೋ ಅದನ್ನೇ ನಮ್ಮ ವಾಸ್ತವವಾಗಿ ರೂಪಿಸುವ ಶಕ್ತಿಯು ನಮ್ಮೊಳಗೆ ಅಡಗಿದೆ. ನಿಮ್ಮ ಈ ಆಲೋಚನೆಗಳೇ ನಿಮ್ಮ ಭವಿಷ್ಯವನ್ನು ಬರೆಯುವ ಲೇಖನಿಗಳು. ಪುಸ್ತಕಧಾರೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಬದುಕನ್ನು ಸಮೃದ್ಧಗೊಳಿಸುವ, ಸ್ಫೂರ್ತಿ ತುಂಬುವ ವಿಶ್ವದ ಶ್ರೇಷ್ಠ ಪುಸ್ತಕಗಳ ಸಾರವನ್ನು ನಿಮ್ಮ ಮುಂದೆ ತರುವ ನಮ್ಮ ಪ್ರಯತ್ನಕ್ಕೆ ನೀವು ನೀಡುತ್ತಿರುವ ಪ್ರೀತಿ ಅಪಾರ. ಇಂದು ನಾವು ನಮ್ಮ ಜೀವನದಲ್ಲಿ ಮನಸ್ಥಿತಿ, ಆಟಿಟ್ಯೂಡ್ ಎಷ್ಟು ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಎಂಬುದನ್ನು ವಿವರಿಸುವ ಜೆಫ್ ಕೆಲ್ಲರ್ ಅವರ ಅದ್ಭುತ ಪುಸ್ತಕ ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಕುರಿತು ಆಳವಾಗಿ ಚರ್ಚಿಸಲಿದ್ದೇವೆ. ಭಾಗ 1: ಯೋಚನೆಯ ಅದೃಶ್ಯ ಶಕ್ತಿ ಮತ್ತು ಮನಸ್ಥಿತಿಯ ಮಹತ್ವ. ಮನಸ್ಥಿತಿಯೇ ಎಲ್ಲವೂ. ಗೆಲುವು, ಯಶಸ್ಸು, ಆಂತರಿಕ ನೆಮ್ಮದಿ ಮತ್ತು ಶಾಶ್ವತ ಸಂತೋಷಕ್ಕಾಗಿ ನಾವು ಹೊರಗಿನ ಜಗತ್ತಿನಲ್ಲಿ ಉತ್ತರವನ್ನು ಹುಡುಕುತ್ತಾ ಇರುತ್ತೇವೆ. ಆದರೆ ಈ ಎಲ್ಲದರ ಬೀಜಗಳು ನಿಮ್ಮ ಯೋಚನೆಗಳ ತೋಟದಲ್ಲಿ ಅಡಗಿವೆ. ನೋಡಿ ಗೆಳೆಯರೇ, ಯೋಚನೆ ಥಾಟ್ ಎಂಬುದು ಕಣ್ಣಿಗೆ ಕಾಣದ ಒಂದು ಶಕ್ತಿ. ಇದು ಗಾಳಿಯಂತೆ ನಮಗೆ ಕಾಣಿಸುವುದಿಲ್ಲ, ಆದರೆ ಅದರ ಪರಿಣಾಮ ನಮ್ಮ ಜೀವನದ ಪ್ರತಿಯೊಂದು ಭಾಗದ ಮೇಲೂ ಇರುತ್ತದೆ. ನಮ್ಮ ಈ ಯೋಚನೆಗಳೇ ನಮ್ಮ ವಾಸ್ತವ, ರಿಯಾಲಿಟಿ ಅಥವಾ ನಮ್ಮ ನಿಜ ಜೀವನವನ್ನು ರೂಪಿಸುತ್ತವೆ. ಈ ಮಾತು ಕೇಳಲು ತುಂಬಾ ಸರಳ ಎನಿಸಿದರೂ ಇದರ ಆಳವಾದ ಅರ್ಥವು ಬಹಳ ವಿಸ್ತಾರವಾಗಿದೆ. ಪ್ರತಿಯೊಬ್ಬರ ದಿನದ ಆರಂಭವು ಒಂದು ಯೋಚನೆಯಿಂದಲೇ ಆಗುತ್ತದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಮೊದಲ ಯೋಚನೆಯು ಇಡೀ ದಿನದ ನಿಮ್ಮ ಮನಸ್ಥಿತಿಯ ಧ್ವನಿಯನ್ನು ಟೋನ್ ನಿರ್ಧರಿಸುತ್ತದೆ. ಉದಾಹರಣೆಗೆ, ಒಂದು ವೇಳೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಅಯ್ಯೋ, ಇಂದಿನ ದಿನವೂ ನೀರಸವಾಗಿರುತ್ತದೆಯಲ್ಲ ಎಂದು ಯೋಚಿಸಿದರೆ, ದಿನವಿಡೀ ನಿಮಗೆ ಏನಾದರೂ ತೊಂದರೆಗಳು ಎದುರಾಗುತ್ತಲೇ ಇರುತ್ತವೆ. ಇತರರು ನಿಮಗೆ ಕಿರಿಕಿರಿ ಉಂಟು ಮಾಡಬಹುದು, ನಿಮ್ಮ ಕೆಲಸಗಳು ಸಲೀಸಾಗಿ ನಡೆಯದಿರಬಹುದು ಮತ್ತು ಸಂಜೆಯ ಹೊತ್ತಿಗೆ ನೀವು ಇಂದು ನಿರೀಕ್ಷಿಸಿದಂತೆ ದಿನವು ಹಾಳಾಯಿತು ಎಂದು ತೀರ್ಮಾನಕ್ಕೆ ಬರುತ್ತೀರಿ. ಆದರೆ ಅದೇ ದಿನ ನೀವು ಎಚ್ಚರವಾದ ತಕ್ಷಣ, ಇಂದಿನ ದಿನ ಅದ್ಭುತವಾಗಿದೆ, ನಾನು ಏನಾದರೂ ಹೊಸದನ್ನು ಕಲಿಯುತ್ತೇನೆ ಅಥವಾ ನನಗೆ ಸಂತೋಷ ಸಿಗುತ್ತದೆ ಎಂದು ಯೋಚಿಸಿದರೆ, ಆ ದಿನವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ನೀವು ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಸಂತೋಷವನ್ನು ಕಂಡುಕೊಳ್ಳಲು ಪ್ರಾರಂಭಿಸುತ್ತೀರಿ. ನಮ್ಮ ಈ ಮನೋಭಾವ ಅಥವಾ ಆಟಿಟ್ಯೂಡ್ ಕೂಡ ಇದೇ ಯೋಚನೆಗಳಿಂದ ರೂಪುಗೊಳ್ಳುತ್ತದೆ. ಒಂದು ಉದಾಹರಣೆಯನ್ನು ಗಮನಿಸಿ. ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯ ಸಂದರ್ಭದಲ್ಲಿ ಇದ್ದಾರೆ. ಉದಾಹರಣೆಗೆ, ಅವರಿಗೆ ಉದ್ಯೋಗಕ್ಕಾಗಿ ಸಂದರ್ಶನ ಎದುರಿಸಬೇಕಿದೆ. ಒಬ್ಬ ವ್ಯಕ್ತಿ, ನನಗೆ ಭಯವಾಗುತ್ತಿದೆ, ಬಹುಶಃ ನನ್ನ ಕೈಯಲ್ಲಿ ಇದು ಸಾಧ್ಯವಾಗುವುದಿಲ್ಲ ಎಂದು ಯೋಚಿಸುತ್ತಾನೆ. ಇನ್ನೊಬ್ಬ ವ್ಯಕ್ತಿ, ಪ್ರಯತ್ನಿಸೋಣ, ಏನಾಗುತ್ತದೆಯೋ ನೋಡೋಣ ಎಂದು ಸಕಾರಾತ್ಮಕವಾಗಿ ಯೋಚಿಸುತ್ತಾನೆ. ಇಬ್ಬರಿಗೂ ಕೆಲಸ ಸಿಗಲಿ ಅಥವಾ ಸಿಗದಿರಲಿ, ಎರಡನೆಯ ವ್ಯಕ್ತಿಯ ಮನೋಭಾವವು ಅವನಿಗೆ ಮುಂದೆ ಸಾಗಲು, ಮತ್ತೆ ಪ್ರಯತ್ನಿಸಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಧೈರ್ಯ ನೀಡುತ್ತದೆ. ಆತನು ಒಂದು ದಿನ ಯಶಸ್ಸನ್ನು ಖಂಡಿತ ಪಡೆಯುತ್ತಾನೆ. ಆದರೆ ಮೊದಲನೆಯ ವ್ಯಕ್ತಿ ಬಹುಶಃ ಒಂದೆರಡು ಬಾರಿ ಪ್ರಯತ್ನಿಸಿ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಸಕಾರಾತ್ಮಕ ಆಲೋಚನೆ ಎಂದರೆ ಜೀವನದಲ್ಲಿ ತೊಂದರೆಗಳು ಬರುವುದಿಲ್ಲ ಎಂದಲ್ಲ. ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಇರುತ್ತವೆ. ಅವು ಹಣಕಾಸಿನ ತೊಂದರೆಗಳಿರಬಹುದು, ಭಾವನಾತ್ಮಕ ಒತ್ತಡವಿರಬಹುದು ಅಥವಾ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿರಬಹುದು. ವ್ಯತ್ಯಾಸ ಇರುವುದು ಆ ಸಮಸ್ಯೆಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬುದರಲ್ಲಿದೆ. ನಕಾರಾತ್ಮಕ ಯೋಚನೆ ಇರುವವರು ಚಿಕ್ಕ ಸಮಸ್ಯೆಯನ್ನು ದೊಡ್ಡದಾಗಿ ಮಾಡಿಬಿಡುತ್ತಾರೆ. ಇದು ನನ್ನೊಂದಿಗೆ ಏಕೆ ಆಗುತ್ತದೆ ಎಂದು ಅವರು ನಿರಂತರವಾಗಿ ಯೋಚಿಸುತ್ತಾರೆ. ಆದರೆ ಸಕಾರಾತ್ಮಕ ಯೋಚನೆ ಇರುವ ವ್ಯಕ್ತಿಯು ಅದೇ ಸಮಸ್ಯೆಯನ್ನು ಒಂದು ಸವಾಲಿನಂತೆ ನೋಡುತ್ತಾನೆ. ಇದು ನನಗೆ ಹೊಸದನ್ನು ಕಲಿಯಲು, ನನ್ನನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಸಿಕ್ಕಿರುವ ಅವಕಾಶ ಎಂದು ಅವರು ಭಾವಿಸುತ್ತಾರೆ. ಜೆಫ್ ಕೆಲ್ಲರ್ ಅವರ ಪಯಣ. ಪುಸ್ತಕದ ಲೇಖಕರಾದ ಜೆಫ್ ಕೆಲ್ಲರ್ ಅವರ ಜೀವನವನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬೇಕು. ಅವರು ಯಾವಾಗಲೂ ಪ್ರೇರಕ ಭಾಷಣಕಾರರಾಗಿರಲಿಲ್ಲ. ವಾಸ್ತವವಾಗಿ ಅವರು ವಕೀಲರಾಗಿದ್ದರು. ಅವರ ಜೀವನದಲ್ಲಿ ಯಾವುದೇ ಸಂತೋಷ ಅಥವಾ ತೃಪ್ತಿ ಇರಲಿಲ್ಲ. ಅವರು ಪ್ರತಿದಿನ ತಮ್ಮ ಕೆಲಸದಿಂದ ಬೇಸರಗೊಂಡಿದ್ದರು ಮತ್ತು ನಾನು ನನ್ನ ಇಡೀ ಜೀವನವನ್ನು ಹೀಗೆ ಕಳೆಯಬೇಕೆ ಎಂದು ಪ್ರಶ್ನಿಸಿಕೊಳ್ಳುತ್ತಿದ್ದರು. ಅವರಲ್ಲಿ ಕೋಪ, ಹತಾಶೆ ಮತ್ತು ನಕಾರಾತ್ಮಕತೆ ತುಂಬಿ ಹೋಗಿತ್ತು. ಆದರೆ ಒಂದು ದಿನ ಅವರು ಸಾಕಾಯಿತು ಎಂದು ನಿರ್ಧರಿಸಿದರು. ಜೆಫ್ ಕೆಲ್ಲರ್ ತಮ್ಮ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದರು, ತಮ್ಮ ಯೋಚನೆಗಳನ್ನು ಬದಲಾಯಿಸಿಕೊಂಡರು. ಅವರು ತಮ್ಮ ಜೀವನವು ಒಂದು ಹೊರೆಯನ್ನು ಎಂದು ಭಾವಿಸಿದ್ದವರೇ ಮುಂದೆ ಲಕ್ಷಾಂತರ ಜನರನ್ನು ಪ್ರೇರೇಪಿಸುವ ಒಬ್ಬ ಮಹಾನ್ ವಾಗ್ಮಿಗಳಾದರು. ಅವರು ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟು, ನಾವು ನಮ್ಮ ಯೋಚನೆಗಳನ್ನು ಬದಲಾಯಿಸಿದರೆ ನಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಎಂದು ಜಗತ್ತಿಗೆ ಕಲಿಸಲು ಹೊರಟರು. ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಕೇವಲ ಒಂದು ಪುಸ್ತಕವಲ್ಲ, ಅದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ, ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕಗೊಳಿಸುವ ಮತ್ತು ನಿಮಗೆ ಬೇಕಾದುದನ್ನು ಸಾಧಿಸುವ ಶಕ್ತಿಯನ್ನು ತಿಳಿಸುವ ಒಂದು ಅಸ್ತ್ರ. ನಿಮಗೆ ಬೇಕಾಗಿರುವುದು ಕೇವಲ ಸರಿಯಾದ ಮನಸ್ಥಿತಿ. ನಿಮ್ಮ ಈ ನಡತೆಯು ನಿಮ್ಮ ಪ್ರಪಂಚವನ್ನು ನೋಡುವ ಕಿಟಕಿಯಾಗಿದೆ. ನೀವು ಅದನ್ನು ಎಷ್ಟು ಸ್ವಚ್ಛವಾಗಿ ಮತ್ತು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತದೆ. ಭಾಗ 2: ಆಲೋಚನೆಯ ಕಿಟಕಿ ಮತ್ತು ಪರಿಸರದ ಪ್ರಭಾವ. ನಡತೆ, ಜಗತ್ತನ್ನು ನೋಡುವ ಕಿಟಕಿ, ದಿ ವಿಂಡೋ. ಒಂದು ಕ್ಷಣ ಯೋಚಿಸಿ, ನೀವು ಬೆಳಿಗ್ಗೆ ಎದ್ದು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೀರಿ. ಒಂದು ವೇಳೆ ಆ ಕಿಟಕಿಯ ಗಾಜು ಸ್ವಚ್ಛವಾಗಿದ್ದರೆ, ಸೂರ್ಯನ ಬೆಳಕು, ನೀಲಿ ಆಕಾಶ ಮತ್ತು ಹಸಿರು ಪರಿಸರ ನಿಮಗೆ ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ಕಾಣುತ್ತದೆ. ಆದರೆ ಅದೇ ಗಾಜು ಧೂಳು ಮತ್ತು ಕೊಳಕಿನಿಂದ ತುಂಬಿದ್ದರೆ
ಹೊರಗಿನ ಪ್ರಪಂಚವು ನಿಮಗೆ ಮಸುಕಾಗಿ, ಮಂಕಾಗಿ ಮತ್ತು ದುಃಖಕರವಾಗಿ ಕಾಣಿಸುತ್ತದೆ. ವಾಸ್ತವವಾಗಿ ಪ್ರಪಂಚವು ನಾವು ಅದನ್ನು ನೋಡುವ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಇರುತ್ತದೆ. ನಿಮ್ಮ ಮನಸ್ಥಿತಿ ನೀವು ಜಗತ್ತನ್ನು ನೋಡುವ ಕಿಟಕಿ. ಒಂದು ವೇಳೆ ನಿಮ್ಮ ದೃಷ್ಟಿಕೋನವು ಸಕಾರಾತ್ಮಕವಾಗಿದ್ದರೆ ನಿಮಗೆ ಪ್ರತಿ ಸವಾಲಿನಲ್ಲಿಯೂ ಒಂದು ಅವಕಾಶ ಕಾಣಿಸುತ್ತದೆ. ಆದರೆ ನಿಮ್ಮ ಯೋಚನೆ ನಕಾರಾತ್ಮಕವಾಗಿದ್ದರೆ ಪ್ರತಿ ಅವಕಾಶದಲ್ಲಿಯೂ ನಿಮಗೆ ತೊಂದರೆಗಳು ಮಾತ್ರ ಕಾಣುತ್ತವೆ. ಜೀವನದಲ್ಲಿ ಎಲ್ಲರ ಪರಿಸ್ಥಿತಿಗಳು ಬೇರೆ ಬೇರೆಯಾಗಿರಬಹುದು, ಆದರೆ ಅವರ ಮನಸ್ಥಿತಿಯೇ ಅವರ ಅದೃಷ್ಟವನ್ನು ನಿರ್ಧರಿಸುತ್ತದೆ. ನೋಡಿ, ಒಂದೇ ಮಳೆಯಲ್ಲಿ ಒಬ್ಬ ಮಗು ಸಂತೋಷದಿಂದ ಕಾಗದದ ದೋಣಿಗಳನ್ನು ತೇಲಿಸಬಹುದು. ಅದೇ ಮಳೆಯಿಂದ ಬೇಸತ್ತ ಇನ್ನೊಬ್ಬ ವ್ಯಕ್ತಿ ಛತ್ರಿಯ ಕೆಳಗೆ ನಿಂತು ಮಳೆಯನ್ನು ಬೈಯಬಹುದು. ವ್ಯತ್ಯಾಸವಿರುವುದು ಅವರ ಆಲೋಚನೆಯಲ್ಲಿ ಮಾತ್ರ. ನಿಮ್ಮ ಮನಸ್ಥಿತಿ ಸರಿಯಾಗಿದ್ದರೆ ನೀವು ಯಾವುದೇ ಪರಿಸ್ಥಿತಿಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಬಹುದು. ಆದರೆ ನಿಮ್ಮ ಯೋಚನೆ ಯಾವಾಗಲೂ ನಕಾರಾತ್ಮಕವಾಗಿದ್ದರೆ ನಿಮಗೆ ಲಕ್ಷಾಂತರ ಅವಕಾಶಗಳು ಸಿಕ್ಕರೂ ನಿಮ್ಮ ಜೀವನ ಮುಂದೆ ಸಾಗುವುದಿಲ್ಲ. ಆದ್ದರಿಂದ ನಿಮ್ಮ ಆಲೋಚನೆಯ ಕಿಟಕಿಯನ್ನು ಆಗಾಗ ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ಪರಿಸರ ಮತ್ತು ಜನರ ಆಯ್ಕೆ. ನಮ್ಮ ಸುತ್ತಲಿನ ಜನರು ಮತ್ತು ವಾತಾವರಣ ಕೂಡ ನಮ್ಮ ಯೋಚನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ನಾವು ಯಾರು ಎಂದು ಪದೇ ಪದೇ ದೂರು ನೀಡುವ, ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಮತ್ತು ಎಲ್ಲದರಲ್ಲಿಯೂ ನಕಾರಾತ್ಮಕತೆಯನ್ನು ನೋಡುವ ಜನರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದರೆ ಕ್ರಮೇಣ ನಮ್ಮ ಆಲೋಚನೆಗಳು ಕೂಡ ಹಾಗೆಯೇ ಆಗುತ್ತವೆ. ಆದರೆ ನಾವು ಪ್ರೇರಿತರಾಗಿರುವ ಪ್ರತಿ ಪರಿಸ್ಥಿತಿಯಲ್ಲಿಯೂ ಒಳ್ಳೆಯದನ್ನು ಕಂಡುಕೊಳ್ಳುವ ಜನರೊಂದಿಗೆ ಸಮಯ ಕಳೆದರೆ ನಾವು ಕೂಡ ಅವರಂತೆಯೇ ಬೆಳೆಯಲು ಪ್ರಾರಂಭಿಸುತ್ತೇವೆ. ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನಮ್ಮ ಸ್ನೇಹಿತರನ್ನು ಬುದ್ಧಿವಂತಿಕೆಯಿಂದ ಆರಿಸುವುದು ಬಹಳ ಮುಖ್ಯ. ನಮ್ಮ ಮನಸ್ಸು ಒಂದು ತೋಟದಂತೆ. ನಾವು ಅದರಲ್ಲಿ ಸಕಾರಾತ್ಮಕ ಆಲೋಚನೆಗಳ ಬೀಜಗಳನ್ನು ಬಿತ್ತಿದರೆ ಒಳ್ಳೆಯ ವಿಚಾರಗಳು, ಭಾವನೆಗಳು ಮತ್ತು ಕ್ರಿಯೆಗಳು ಬೆಳೆಯುತ್ತವೆ. ಆದರೆ ನಾವು ಅದನ್ನು ಖಾಲಿ ಬಿಟ್ಟರೆ ಅದರಲ್ಲಿ ತಾನಾಗಿಯೇ ನಕಾರಾತ್ಮಕ ಆಲೋಚನೆಗಳ ಕಳೆಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಆದ್ದರಿಂದ ನಮ್ಮ ಆಲೋಚನೆಯನ್ನು ಸಕಾರಾತ್ಮಕವಾಗಿ ಇಡುವುದು ಕೇವಲ ಒಂದು ಐಷಾರಾಮಿ ವಿಷಯವಲ್ಲ, ಬದಲಿಗೆ ಅದು ಒಂದು ಅಗತ್ಯತೆ. ನಾವು ಪ್ರತಿದಿನ ಹಲ್ಲುಜ್ಜುವಂತೆ ಪ್ರತಿದಿನ ನಮ್ಮ ಯೋಚನೆಗಳನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸಾಮಾನ್ಯವಾಗಿ ನಾನು ಹೀಗೆ ಇರುತ್ತೇನೆ, ನನ್ನ ಯೋಚನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆದರೆ ಇದು ತಪ್ಪು. ಯೋಚನೆಗಳನ್ನು ಬದಲಾಯಿಸುವುದು ಖಂಡಿತ ಸಾಧ್ಯ. ಅದಕ್ಕೆ ಸ್ವಲ್ಪ ಅಭ್ಯಾಸ ಮತ್ತು ಜಾಗರೂಕತೆ ಬೇಕು. ಪ್ರತಿ ಬಾರಿ ನಕಾರಾತ್ಮಕ ಯೋಚನೆ ಬಂದಾಗ ನೀವೇ ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ, ಇದು ನಿಜವಾಗಿಯೂ ಅಷ್ಟೊಂದು ಕೆಟ್ಟದ್ದೇ? ನಾನು ಈ ಪರಿಸ್ಥಿತಿಯನ್ನು ಬೇರೆ ದೃಷ್ಟಿಕೋನದಿಂದ ನೋಡಬಹುದೇ? ಇಂತಹ ಪ್ರಶ್ನೆಗಳು ಕ್ರಮೇಣ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸುತ್ತವೆ. ಚಾಪ್ಟರ್ 2. ನೀವು ಮಾನವ ಅಯಸ್ಕಾಂತ, ಯು ಆರ್ ಎ ಹ್ಯೂಮನ್ ಮ್ಯಾಗ್ನೆಟ್. ಕೆಲವು ಜನರ ಜೀವನದಲ್ಲಿ ಸತತವಾಗಿ ಒಳ್ಳೆಯ ವಿಷಯಗಳು ಮಾತ್ರ ಏಕೆ ನಡೆಯುತ್ತಿರುತ್ತವೆ, ಆದರೆ ಕೆಲವು ಜನರು ಯಾವಾಗಲೂ ಕಷ್ಟಗಳಲ್ಲಿ ಸಿಲುಕಿಕೊಂಡಿರುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕೆ ಉತ್ತರ ಸರಳ. ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆಯೋ ಅದನ್ನೇ ನೀವು ಆಕರ್ಷಿಸುತ್ತೀರಿ. ನಮ್ಮ ಆಲೋಚನೆಗಳು ಮತ್ತು ನಮ್ಮ ನಡತೆಯು ಅದೇ ರೀತಿಯ ಪರಿಸ್ಥಿತಿಗಳು ಮತ್ತು ಜನರನ್ನು ನಮ್ಮ ಕಡೆಗೆ ಸೆಳೆಯುತ್ತದೆ. ಇದು ಆಕರ್ಷಣೆಯ ನಿಯಮದ ಲಾ ಆಫ್ ಅಟ್ರಾಕ್ಷನ್ ನೇರವಾದ ತತ್ವ. ನೀವು ಹೇಗೆ ಯೋಚಿಸುತ್ತೀರೋ ಹಾಗೆಯೇ ಪಡೆಯುತ್ತೀರಿ. ಒಂದು ವೇಳೆ ನಿಮ್ಮನ್ನು ದುರ್ಬಲರು, ವಿಫಲರು ಮತ್ತು ಅಸಹಾಯಕರು ಎಂದು ಪರಿಗಣಿಸಿದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕಷ್ಟಕರವಾಗಿ ತೋರುತ್ತದೆ. ಆದರೆ ನೀವು ನಿಮ್ಮನ್ನು ಒಬ್ಬ ಯಶಸ್ವಿ, ಆತ್ಮವಿಶ್ವಾಸವುಳ್ಳ ಮತ್ತು ಸಕಾರಾತ್ಮಕ ವ್ಯಕ್ತಿಯನ್ನು ನೋಡಲು ಪ್ರಾರಂಭಿಸಿದರೆ ವಿಷಯಗಳು ನಿಮ್ಮ ಪರವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ನಿಮ್ಮ ಬಳಿ ಎರಡು ರೀತಿಯ ಬೀಜಗಳಿವೆ ಎಂದು ಕಲ್ಪಿಸಿಕೊಳ್ಳಿ. ಒಂದು ಯಶಸ್ಸಿನ ಬೀಜ, ಇನ್ನೊಂದು ವೈಫಲ್ಯದ ಬೀಜ. ನೀವು ಯಾವ ಬೀಜಕ್ಕೆ ಹೆಚ್ಚು ನೀರುಣಿಸುತ್ತೀರೋ ಅದೇ ಬೆಳೆಯುತ್ತದೆ. ನೀವು ಯಾವಾಗಲೂ ನನ್ನ ಬಳಿ ಹಣವಿಲ್ಲ, ಯಾರೂ ನನ್ನನ್ನು ಇಷ್ಟಪಡುವುದಿಲ್ಲ, ನಾನು ಯಾವಾಗಲೂ ಸೋಲುತ್ತೇನೆ ಎಂದು ಯೋಚಿಸುತ್ತಿದ್ದರೆ ನಿಮ್ಮ ಮನಸ್ಸು ಅದನ್ನು ಸತ್ಯವೆಂದು ನಂಬುತ್ತದೆ ಮತ್ತು ಅದು ನಿಮ್ಮ ವಾಸ್ತವವಾಗುತ್ತದೆ. ಆದರೆ ನೀವು ನಾನು ಮುಂದೆ ಬೆಳೆಯಲು ಸಮರ್ಥನಾಗಿದ್ದೇನೆ, ನಾನು ನನ್ನ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಲ್ಲೆ, ನಾನು ಯಶಸ್ವಿಯಾಗುತ್ತೇನೆ ಎಂದು ಯೋಚಿಸಿದರೆ ಬ್ರಹ್ಮಾಂಡವು ನಿಮ್ಮ ಆಲೋಚನೆಯನ್ನು ಸತ್ಯವಾಗಿಸಲು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಯಾವಾಗಲೂ ಸಕಾರಾತ್ಮಕವಾಗಿ ಇರಿಸಿ. ನಿಮ್ಮನ್ನು ಯಶಸ್ಸಿನ ಕಡೆಗೆ ಆಕರ್ಷಿಸಿ ಮತ್ತು ನೀವು ಬಯಸಿದಂತೆ ನಿಮ್ಮ ಜೀವನವನ್ನು ರೂಪಿಸಿ. ಭಾಗ 3. ಯಶಸ್ಸಿಗೆ ದೃಶ್ಯೀಕರಣ, ಸಮರ್ಪಣೆ ಮತ್ತು ಕ್ರಿಯೆ. ಚಾಪ್ಟರ್ 3. ಯಶಸ್ಸಿಗೆ ನಿಮ್ಮ ದಾರಿ ಕಲ್ಪಿಸಿಕೊಳ್ಳಿ. ಪಿಕ್ಚರ್ ಯುವರ್ ವೇ ಟು ಸಕ್ಸೆಸ್. ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯು ತಮ್ಮ ಯಶಸ್ಸನ್ನು ಮೊದಲು ತಮ್ಮ ಮನಸ್ಸಿನಲ್ಲಿ ಕಂಡಿದ್ದಾರೆ, ನಂತರ ಅದನ್ನು ವಾಸ್ತವದಲ್ಲಿ ಬದಲಾಯಿಸಿದ್ದಾರೆ. ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಬಯಸಿದಾಗ ಮೊದಲ ಹಂತವೆಂದರೆ ದೃಶ್ಯೀಕರಣ, ವಿಜುವಲೈಸೇಷನ್. ಅಂದರೆ ನಿಮ್ಮ ಯಶಸ್ಸಿನ ಸ್ಪಷ್ಟ ಚಿತ್ರಣವನ್ನು ನಿಮ್ಮ ಮನಸ್ಸಿನಲ್ಲಿ ರೂಪಿಸುವುದು. ನಮ್ಮ ಮೆದುಳು ಪದಗಳಿಗಿಂತ ಹೆಚ್ಚಾಗಿ ಚಿತ್ರಗಳಿಗೆ ಪ್ರತಿಕ್ರಿಯಿಸುತ್ತದೆ. ನೀವು ಒಂದು ವಿಷಯದ ಬಗ್ಗೆ ಪದೇ ಪದೇ ಯೋಚಿಸಿ ಅದನ್ನು ದೃಶ್ಯೀಕರಿಸಿದಾಗ ನಿಮ್ಮ ಮನಸ್ಸು ಅದನ್ನು ಸತ್ಯವೆಂದು ನಂಬುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ನೀವು ಪ್ರತಿದಿನ ನಿಮ್ಮನ್ನು ಆತ್ಮವಿಶ್ವಾಸವುಳ್ಳ, ಯಶಸ್ವಿ ಮತ್ತು ಸಂತೋಷದ ವ್ಯಕ್ತಿಯಾಗಿ ನೋಡಿದರೆ ನಿಮ್ಮ ದೇಹ ಭಾಷೆ, ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಶಕ್ತಿಯು ಅದೇ ರೀತಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಮಾನಸಿಕ ತಾಲೀಮು, ಮೆಂಟಲ್ ರಿಹರ್ಸಲ್. ವಿಜ್ಞಾನವು ಹೇಳುವಂತೆ ನೀವು ಪದೇ ಪದೇ ಯಾವುದನ್ನಾದರೂ ದೃಶ್ಯೀಕರಿಸಿದಾಗ ನಿಮ್ಮ ಮೆದುಳಿನ ಕೋಶಗಳು, ನ್ಯೂರಾನ್ಸ್, ಆ ಅನುಭವಕ್ಕೆ ನಿಜವಾಗಿಯೂ ಅದು ನಡೆಯುತ್ತಿರುವಂತೆ ಪ್ರತಿಕ್ರಿಯಿಸುತ್ತವೆ. ಇದರರ್ಥ ನೀವು ಯಶಸ್ಸಿಗಾಗಿ ಮಾನಸಿಕ ಅಭ್ಯಾಸ ಮಾಡುತ್ತಿದ್ದೀರಿ.
ಮತ್ತು ಇದು ನಿಮ್ಮೊಳಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ದೃಶ್ಯೀಕರಣ ಮತ್ತು ದೃಢೀಕರಣ ಅಫರ್ಮೇಷನ್ಸ್ ಇವು ಎರಡೂ ಸೇರಿ ಒಂದು ಪ್ರಬಲ ಸಂಯೋಜನೆಯನ್ನು ರೂಪಿಸುತ್ತವೆ. ದೃಢೀಕರಣಗಳು ಎಂದರೆ ನಿಮ್ಮ ಮನಸ್ಸು ಮತ್ತು ಹೃದಯ ಎರಡೂ ಅವುಗಳನ್ನು ನಂಬಲು ಪ್ರಾರಂಭಿಸುವಂತೆ ನೀವು ಪದೇ ಪದೇ ಪುನರಾವರ್ತಿಸುವ ಪ್ರಬಲವಾದ ಸಕಾರಾತ್ಮಕ ಹೇಳಿಕೆಗಳು. ಉದಾಹರಣೆಗೆ, ನಾನು ನನ್ನ ಗುರಿಗಳನ್ನು ಸಾಧಿಸಬಲ್ಲೆ, ಅಥವಾ ನನಗೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಈ ಮಾತುಗಳು ಸರಳವಾಗಿ ಕಂಡರೂ ಅವುಗಳ ಶಕ್ತಿ ಬಹಳ ದೊಡ್ಡದು. ನೀವು ಪದೇ ಪದೇ ನಿಮ್ಮೊಂದಿಗೆ ಮಾತನಾಡುವ ವಿಷಯವು ನಿಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸುತ್ತದೆ. ದೃಶ್ಯೀಕರಣ ಎಂದರೆ ಕೇವಲ ಅಂತಿಮ ಫಲಿತಾಂಶವನ್ನು ನೋಡುವುದಲ್ಲ. ನೀವು IAS ಅಧಿಕಾರಿಯಾಗಲು ಬಯಸಿದರೆ ಕೇವಲ ಪ್ರಶಸ್ತಿ ಸಮಾರಂಭವನ್ನು ಮಾತ್ರ ಕಲ್ಪಿಸಿಕೊಳ್ಳಬೇಡಿ. ಬದಲಿಗೆ ಬೆಳಿಗ್ಗೆ ಎದ್ದು ಓದುವುದು, ನೋಟ್ಸ್ ಮಾಡುವುದು, ಅಣಕು ಪರೀಕ್ಷೆಗಳನ್ನು ಎದುರಿಸುವುದು, ಈ ಪ್ರಕ್ರಿಯೆಯ ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿ. ಇದು ನಿಮ್ಮ ಮನಸ್ಸಿಗೆ ಆ ಪ್ರಕ್ರಿಯೆಯನ್ನು ಸ್ವೀಕರಿಸಲು ಮತ್ತು ಅದರ ಮೇಲೆ ಕಾರ್ಯನಿರ್ವಹಿಸಲು ಸುಲಭವಾಗಿಸುತ್ತದೆ. ದೃಢೀಕರಣಗಳು ಆಳವಾದ ಮತ್ತು ಅರ್ಥಪೂರ್ಣವಾಗಿರಬೇಕು. ಕೇವಲ ನಾನು ಯಶಸ್ವಿಯಾಗುತ್ತೇನೆ ಎಂದು ಹೇಳಿದರೆ ಸಾಲದು. ಆ ಯಶಸ್ಸಿಗೆ ನೀವು ಅರ್ಹರು ಎಂದು ನೀವು ಅನುಭವಿಸಬೇಕು. ನೀವು ಮಾತನಾಡುವಾಗ ಅದನ್ನು ಅನುಭವಿಸಿದಾಗ ಮಾತ್ರ ಅದರ ಪರಿಣಾಮ ನಿಮ್ಮ ಮನಸ್ಸು ಮತ್ತು ಹೃದಯ ಎರಡರ ಮೇಲೂ ಆಗುತ್ತದೆ. ನೆನಪಿಡಿ, ಕೇವಲ ಯೋಚಿಸುವುದು ಅಥವಾ ಮಾತಾಡುವುದು ಸಾಕಾಗುವುದಿಲ್ಲ. ಅದು ಮೊದಲ ಹೆಜ್ಜೆ ಮಾತ್ರ. ಈ ತಂತ್ರಗಳು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ, ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕಗೊಳಿಸಿ ಮತ್ತು ನಿಮ್ಮನ್ನು ಪ್ರೇರಿತರನ್ನಾಗಿ ಇಡುತ್ತವೆ. ನಂತರ ನೀವು ಮಾಡುವ ಶ್ರಮವು ಸರಿಯಾದ ಮನಸ್ಥಿತಿಯಿಂದ ಬರುತ್ತದೆ. ಆಗ ಫಲಿತಾಂಶವು ಲಭಿಸುತ್ತದೆ. ಇದು ರಾತ್ರೋರಾತ್ರಿಯಾಗುವ ಮ್ಯಾಜಿಕ್ ಅಲ್ಲ. ಇದು ದೈನಂದಿನ ಅಭ್ಯಾಸ, ನಂಬಿಕೆ ಮತ್ತು ತಾಳ್ಮೆಯ ಪ್ರಕ್ರಿಯೆ. ಈ ಪ್ರಕ್ರಿಯೆಗೆ ಕೃತಜ್ಞತೆ, ಗ್ರಾಟಿಟ್ಯೂಡ್ ಸೇರಿಸಿದರೆ ಅದು ಇನ್ನಷ್ಟು ಶಕ್ತಿಶಾಲಿಯಾಗುತ್ತೆ. ನೀವು ನಿಮ್ಮ ಕಸುಗಳನ್ನು ಋಷೀಕರಿಸುವಾಗ, ಈಗಾಗಲೇ ನನಗೆ ಇದು ದೊರಕಿದೆ, ಧನ್ಯವಾದಗಳು ಬ್ರಹ್ಮಾಂಡವೇ ಎಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಭವಿಷ್ಯದ ವಿಷಯಗಳಿಗೆ ನೀವು ಧನ್ಯವಾದ ಹೇಳಿದಾಗ ನಿಮ್ಮ ಮನಸ್ಸು ಅದನ್ನು ಹೆಚ್ಚು ದೃಢವಾಗಿ ನಂಬುತ್ತದೆ. ಚಾಪ್ಟರ್ 4 ಸಮರ್ಪಣೆ ಮಾಡಿ, ಬೆಟ್ಟವನ್ನೇ ಸರಿಸಿ. ಮೇಕ್ ಅ ಕಮಿಟ್ಮೆಂಟ್ ಆಂಡ್ ಯು ವಿಲ್ ಮೂವ್ ಮೌಂಟೇನ್ಸ್. ಯಶಸ್ಸಿನ ನಿಜವಾದ ಬೀಗದ ಕೈ ಸಮರ್ಪಣೆ, ಕಮಿಟ್ಮೆಂಟ್. ನೀವು ಯಾವುದನ್ನಾದರೂ ಸಾಧಿಸಲು ನಿಮ್ಮೊಂದಿಗೆ ಸಂಪೂರ್ಣವಾಗಿ ದೃಢವಾದ ವಾಗ್ದಾನ ಮಾಡಿದಾಗ ಯಾವುದೇ ಕಷ್ಟವು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ದೊಡ್ಡ ಸಮಸ್ಯೆ ಎಂದರೆ ಜನರು ಬಹಳಷ್ಟು ಬಯಸುತ್ತಾರೆ, ಆದರೆ ಅವರು ಸಂಪೂರ್ಣವಾಗಿ ಸಮರ್ಪಿಸುವುದಿಲ್ಲ. ಕೇವಲ ಮನಸ್ಸಿನಲ್ಲಿ ನಾನು ಶ್ರೀಮಂತನಾಗಬೇಕು, ನಾನು ಫಿಟ್ ಆಗಿರಬೇಕು, ನಾನು ನನ್ನ ಜೀವನವನ್ನು ಬದಲಾಯಿಸಬೇಕು ಎಂದು ನಿರ್ಧರಿಸಿದರೆ ಸಾಲದು. ಅದಕ್ಕಾಗಿ ನೀವು ಸಂಪೂರ್ಣವಾಗಿ ಸಮರ್ಪಿತರಾಗಿ ಕಾರ್ಯೋನ್ಮುಖರಾಗಬೇಕು. ಥಾಮಸ್ ಎಡಿಸನ್ ಅವರು ಸಾವಿರಾರು ಬಾರಿ ವಿಫಲರಾದರೂ ಬಲ್ಬ್ ಅನ್ನು ಕಂಡುಹಿಡಿಯುವುದನ್ನು ನಿಲ್ಲಿಸಲಿಲ್ಲ, ಏಕೆಂದರೆ ಅವರು 100% ಸಮರ್ಪಿತರಾಗಿದ್ದರು. ಸಚಿನ್ ತೆಂಡೂಲ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಕ್ರಿಕೆಟ್ ದಂತಕಥೆಯಾಗಲು ನಿರ್ಧರಿಸಿದರು ಮತ್ತು ಅವರು ಪ್ರತಿದಿನ ಅದೇ ಗುರಿಯ ಮೇಲೆ ಕೇಂದ್ರೀಕರಿಸಿದರು. ಯಾವುದೇ ಪರಿಸ್ಥಿತಿ ಬಂದರೂ ನಾನು ಹಿಂದೆ ಸರಿಯುವುದಿಲ್ಲ ಎಂದು ನಿಮ್ಮೊಂದಿಗೆ ನೀವು ದೃಢವಾಗಿ ಹೇಳಿಕೊಳ್ಳುವವರೆಗೆ ನಿಮಗೆ ದೊಡ್ಡ ಯಶಸ್ಸು ಸಿಗುವುದಿಲ್ಲ. ಆದ್ದರಿಂದ ಇಂದು ನಿಮ್ಮೊಂದಿಗೆ ನಿಜವಾದ ವಾಗ್ದಾನ ಮಾಡಿ. ಕೇವಲ ಯೋಚಿಸಬೇಡಿ, ನಿಮ್ಮ ಬದ್ಧತೆಯನ್ನು ಬರೆಯಿರಿ. ಪ್ರತಿದಿನ ಅದನ್ನು ಓದಿ ಮತ್ತು ನಿಮ್ಮ ಪ್ರತಿಯೊಂದು ಕ್ರಿಯೆಯನ್ನು ಅದಕ್ಕೆ ಅನುಗುಣವಾಗಿ ಹೊಂದಿಸಿ. ನೀವು ಯಾವುದಕ್ಕಾದರೂ ಸಂಪೂರ್ಣವಾಗಿ ಸಮರ್ಪಿತರಾದಾಗ ನಿಮ್ಮನ್ನು ತಡೆಯಲು ಜಗತ್ತಿನ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ. ನೀವು ಪೂರ್ಣ ಬದ್ಧತೆಯಿಂದ ಯಾವುದಾದರೂ ಕೆಲಸ ಮಾಡಿದಾಗ ಬ್ರಹ್ಮಾಂಡವು ಕೂಡ ನಿಮ್ಮನ್ನು ಆ ಗುರಿಯತ್ತ ಕೊಂಡೊಯ್ಯಲು ದಾರಿಗಳನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತದೆ. ಚಾಪ್ಟರ್ 5 ಸಮಸ್ಯೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿ. ಟರ್ನ್ ಯುವರ್ ಪ್ರಾಬ್ಲಮ್ಸ್ ಇಂಟು ಆಪರ್ಚುನಿಟೀಸ್. ಪ್ರತಿಯೊಬ್ಬರ ಜೀವನದಲ್ಲಿಯೂ ತೊಂದರೆಗಳು ಬರುತ್ತವೆ. ಕೆಲವು ಜನರು ಈ ತೊಂದರೆಗಳನ್ನು ನೋಡಿ ಕುಗ್ಗಿ ಹೋಗುತ್ತಾರೆ, ಆದರೆ ಕೆಲವು ಜನರು ಇದೇ ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಿ ಯಶಸ್ಸಿನ ಹೊಸ ಎತ್ತರಕ್ಕೆ ಏರುತ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟು ಸಮಸ್ಯೆಗಳಿವೆ ಎಂಬುದು ಮುಖ್ಯವಲ್ಲ, ಆದರೆ ಆ ಸಮಸ್ಯೆಗಳನ್ನು ನೀವು ಹೇಗೆ ನೋಡುತ್ತೀರಿ ಎಂಬುದು ಮುಖ್ಯ. ನೀವು ಅವುಗಳನ್ನು ಅಡೆತಡೆಗಳು ಎಂದು ಭಾವಿಸುತ್ತೀರಾ ಅಥವಾ ಕಲಿಯಲು ಮತ್ತು ಮುಂದೆ ಬೆಳೆಯಲು ಇರುವ ಮಾರ್ಗ ಎಂದು ಭಾವಿಸುತ್ತೀರಾ? ನಿಮ್ಮ ಈ ಮನಸ್ಥಿತಿಯೇ ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ವಾಲ್ಟ್ ಡಿಸ್ನಿ ಅವರು ತಮ್ಮ ಆರಂಭಿಕ ವೈಫಲ್ಯಗಳಿಂದ ಕೈಬಿಟ್ಟಿದ್ದರೆ ಇಂದು ನಮಗೆ ಮಿಕ್ಕಿ ಮೌಸ್ ಮತ್ತು ಡಿಸ್ನಿಲ್ಯಾಂಡ್ ಸಿಗುತ್ತಿರಲಿಲ್ಲ. 30ಕ್ಕೂ ಹೆಚ್ಚು ಬಾರಿ ತಿರಸ್ಕರಿಸಲ್ಪಟ್ಟಿದ್ದ ಜಾಕ್ ಮಾ ಅವರು ಸೋತಿದ್ದರೆ ಇಂದು ಅಲಿಬಾಬಾ ಎಂಬ ದೊಡ್ಡ ಉದ್ಯಮ ಇರುತ್ತಿರಲಿಲ್ಲ. ಯಶಸ್ವಿ ಮತ್ತು ಸಾಮಾನ್ಯ ಜನರ ನಡುವಿನ ವ್ಯತ್ಯಾಸ ಇದೆ. ಯಶಸ್ವಿ ಜನರು ಕಷ್ಟಗಳಿಗೆ ಹೆದರುವುದಿಲ್ಲ, ಬದಲಾಗಿ ಅವರು ಅವುಗಳನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದನ್ನು ಕಲಿಯುತ್ತಾರೆ. ಮುಂದಿನ ಬಾರಿ ನಿಮಗೆ ಏನಾದರೂ ಕಷ್ಟ ಎದುರಾದಾಗ ಗಾಬರಿಗೊಳ್ಳುವ ಬದಲು ನೀವೇ ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ, ಇದರಿಂದ ನಾನು ಏನನ್ನು ಕಲಿಯಬಹುದು? ನೀವು ಈ ಮನಸ್ಥಿತಿಯನ್ನು ಅಳವಡಿಸಿಕೊಂಡಾಗ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ತೊಂದರೆಗಳು ನಿಮ್ಮನ್ನು ತಡೆಯಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನು ಬೆಳೆಸಲು ಬರುತ್ತವೆ. ಆದ್ದರಿಂದ ಚಿಂತಿಸಬೇಡಿ, ಅವುಗಳನ್ನು ಸ್ವಾಗತಿಸಿ ಮತ್ತು ಮುಂದೆ ಸಾಗಿ. ಭಾಗ 4 ಪದಗಳ ಶಕ್ತಿ ಮತ್ತು ದೂರು ನಿಲ್ಲಿಸುವುದು. ಚಾಪ್ಟರ್ 6 ನಿಮ್ಮ ನುಡಿ ನಿಮ್ಮ ದಾರಿ. ಯುವರ್ ವರ್ಡ್ಸ್ ಶೇಪ್ ಯುವರ್ ಟ್ರೈಲ್. ಮಾತನಾಡುವಾಗ ನಾವು ಏನು ಹೇಳುತ್ತಿದ್ದೇವೆ ಎಂಬುದರ ಬಗ್ಗೆ ಸಾಮಾನ್ಯವಾಗಿ ಗಮನ ಹರಿಸುವುದಿಲ್ಲ, ಆದರೆ ನಮ್ಮ ಪದಗಳು ನಿಜವಾಗಿಯೂ ಬಹಳ ಶಕ್ತಿಶಾಲಿ. ನಾವು ಪದೇ ಪದೇ ಹೇಳುವ ಮಾತುಗಳು ಕೇಳುಗನಿಗೆ ಮಾತ್ರವಲ್ಲ, ನಮ್ಮ ಸ್ವಂತ ಮನಸ್ಸಿಗೂ ಪರಿಣಾಮ ಬೀರುತ್ತವೆ. ನಾವು ಪದೇ ಪದೇ ನನ್ನಿಂದ ಆಗುವುದಿಲ್ಲ, ನನ್ನ ಅದೃಷ್ಟ ಕೆಟ್ಟಿದೆ, ನಾನು ಅಸಮರ್ಥ ಎಂದು ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದರೆ
ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಯೋಚಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣ ಆ ಮಾತುಗಳು ನಮ್ಮ ವಾಸ್ತವವಾಗುತ್ತವೆ. ಆದರೆ ನಾವು ನಮ್ಮ ಮಾತುಗಳನ್ನು ಸಕಾರಾತ್ಮಕ ಮತ್ತು ರಚನಾತ್ಮಕವಾಗಿ ಇಟ್ಟುಕೊಂಡರೆ ಅದು ನಮ್ಮ ಯೋಚನೆಗಳನ್ನು ಉನ್ನತೀಕರಿಸುತ್ತದೆ, ನಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಪ್ರಾರಂಭಿಸುತ್ತದೆ. ನೀವು ಬೆಳಿಗ್ಗೆ ಎದ್ದು ಇಂದಿನ ದಿನ ತುಂಬಾ ಕೆಟ್ಟದಾಗಿರಲಿದೆ ಎಂದು ಹೇಳಿದರೆ ದಯವಿಟ್ಟು ನಿಮ್ಮ ಗಮನ ಸಮಸ್ಯೆಗಳ ಮೇಲೆ ಮಾತ್ರ ಇರುತ್ತದೆ. ಸಣ್ಣ ವಿಷಯಗಳಿಗೂ ನಿಮಗೆ ಕೋಪ ಬರುತ್ತದೆ, ಎಲ್ಲವೂ ಕಷ್ಟಕರವಾಗಿ ತೋರುತ್ತದೆ ಮತ್ತು ದಿನ ನಿಜವಾಗಿಯೂ ಕೆಟ್ಟದಾಗಿರುತ್ತದೆ. ಆದರೆ ನೀವು ಇಂದು ಒಳ್ಳೆಯ ದಿನವಾಗಲಿದೆ ಎಂದು ಹೇಳಿದರೆ ನೀವು ಈಗಾಗಲೇ ಉತ್ತಮ ಮನಸ್ಥಿತಿಯೊಂದಿಗೆ ದಿನವನ್ನು ಪ್ರಾರಂಭಿಸುತ್ತೀರಿ ಮತ್ತು ಆ ಮನಸ್ಥಿತಿಯು ಇಡೀ ದಿನವನ್ನು ಉತ್ತಮಗೊಳಿಸಬಹುದು. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದು ನಿಮ್ಮ ಮಾತುಗಳ ಮಾನಸಿಕ ಪರಿಣಾಮ. ನಾವು ಬಳಸುವ ಪದಗಳು ನಮ್ಮ ಆಂತರಿಕ ಪ್ರೋಗ್ರಾಮಿಂಗ್ ಅನ್ನು ರೂಪಿಸುತ್ತವೆ. ನೀವು ನಿಮ್ಮನ್ನು ಪದೇ ಪದೇ ನಾನು ಆತ್ಮವಿಶ್ವಾಸವುಳ್ಳವನು, ನಾನು ಸಮರ್ಥ, ನಾನು ಇದನ್ನು ಮಾಡಬಲ್ಲೆ ಎಂದು ಹೇಳಿದರೆ ಕ್ರಮೇಣ ನಿಮ್ಮ ಮೆದುಳು ಅದೇ ರೀತಿಯಲ್ಲಿ ವರ್ತಿಸಲು ಪ್ರಾರಂಭಿಸುತ್ತದೆ. ಅದು ಅವಕಾಶಗಳನ್ನು ನೋಡಲು ಪ್ರಾರಂಭಿಸುತ್ತದೆ, ಧೈರ್ಯವನ್ನು ಅನುಭವಿಸುತ್ತದೆ ಮತ್ತು ಕ್ರಮ ತೆಗೆದುಕೊಳ್ಳುತ್ತದೆ. ಆದರೆ ನೀವು ನಿಮ್ಮನ್ನು ನಾನು ಸೋತವನು, ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲರೂ ನನ್ನಕ್ಕಿಂತ ಉತ್ತಮರಾಗಿದ್ದಾರೆ ಎಂದು ನಿರಂತರವಾಗಿ ಹೇಳಿದರೆ ನೀವು ನಿಮ್ಮನ್ನು ಆಂತರಿಕವಾಗಿ ದುರ್ಬಲಗೊಳಿಸುತ್ತೀರಿ. ಸಕಾರಾತ್ಮಕ ಭಾಷೆ ಕೇವಲ ಪ್ರೇರಣೆಯಲ್ಲ, ಅದು ಒಂದು ಅಭ್ಯಾಸ, ಒಂದು ಜೀವನ ಶೈಲಿ. ಚಾಪ್ಟರ್ 7 ನೀವು ಹೇಗಿದ್ದೀರಿ? ಹೌ ಆರ್ ಯು? ಪ್ರತಿದಿನ ಯಾರಾದರೂ ನಿಮ್ಮನ್ನು ನೀವು ಹೇಗಿದ್ದೀರಿ ಎಂದು ಕೇಳಿದಾಗ ನಿಮ್ಮ ಉತ್ತರ ಏನಾಗಿರುತ್ತದೆ? ಚೆನ್ನಾಗಿದ್ದೇನೆ, ಪರವಾಗಿಲ್ಲ ಅಥವಾ ಸರಿಯಾಗಿದೆ ಎಂದಿರುತ್ತೀರಿ, ಅಲ್ಲವೇ? ಆದರೆ ಇದು ಕೇವಲ ಒಂದು ಔಪಚಾರಿಕ ಪ್ರಶ್ನೆಯಲ್ಲ, ಇದು ನಿಮ್ಮ ಮನಸ್ಥಿತಿಯನ್ನು ತೋರಿಸಲು ಸಿಕ್ಕಿರುವ ಒಂದು ಅವಕಾಶ. ನೀವು ನಿಮ್ಮನ್ನು ಸಕಾರಾತ್ಮಕ ಮತ್ತು ಉತ್ಸಾಹಭರಿತ ಉತ್ತರಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಮನಸ್ಸು ಅದೇ ಭಾವನೆಯನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಪ್ರತಿ ಬಾರಿ ನೀವು ನಾನು ಅದ್ಭುತವಾಗಿದ್ದೇನೆ, ಪ್ರತಿದಿನ ನಾನು ಉತ್ತಮಗೊಳ್ಳುತ್ತಿದ್ದೇನೆ, ಜೀವನ ಸುಂದರವಾಗಿದೆ ಎಂದು ಉತ್ತರಿಸಿದರೆ ನಿಮ್ಮ ದೇಹ ಭಾಷೆ, ಮನಸ್ಥಿತಿ ಮತ್ತು ಶಕ್ತಿಯ ಮಟ್ಟವು ಅದಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಈ ಸಣ್ಣ ಅಭ್ಯಾಸವು ಕ್ರಮೇಣ ನಿಮ್ಮ ಯೋಚನೆ ಮತ್ತು ಜೀವನದ ಮೇಲೆ ಆಳವಾದ ಪರಿಣಾಮ ಬೀರಬಹುದು. ನೀವು ನಿಮ್ಮನ್ನು ಚೆನ್ನಾಗಿ ಭಾವಿಸುವಂತಹ ಪದಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅದನ್ನು ಸತ್ಯವೆಂದು ನಂಬುತ್ತದೆ. ನೀವು ಯಾವಾಗಲೂ ದೂರತ್ವಿದ ಉತ್ತರಗಳನ್ನು ನೀಡಿದರೆ ಜೀವನದಲ್ಲಿ ದೂರುಗಳೇ ಹೆಚ್ಚಾಗುತ್ತವೆ. ಆದರೆ ನೀವು ಸಕಾರಾತ್ಮಕವಾಗಿ ಮಾತನಾಡಿದರೆ ನಿಮ್ಮೊಳಗೆ ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಪ್ರಶ್ನಿಸಿದಾಗ ನಿಮ್ಮ ಜೀವನವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಕೊಂಡೊಯ್ಯುವಂತಹ ಉತ್ತರವನ್ನು ನೀಡಿ. ನಿಮ್ಮ ಪದಗಳನ್ನು ನೀವು ಬದಲಾಯಿಸಿದಾಗ ನಿಮ್ಮ ಪ್ರಪಂಚವು ಬದಲಾಗುತ್ತದೆ. ಚಾಪ್ಟರ್ 8 ದೂರುವುದು ನಿಲ್ಲಿಸಿ, ಸ್ಟಾಪ್ ಕಂಪ್ಲೇನಿಂಗ್. ನಾವು ನಿರಂತರವಾಗಿ ದೂರು ನೀಡುತ್ತಿದ್ದರೆ ನಮ್ಮ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗುತ್ತವೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಯಾವುದಾದರೂ ವಿಷಯದ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸಿದಾಗ ಅಥವಾ ಪದೇ ಪದೇ ನಿಮ್ಮ ಸಮಸ್ಯೆಗಳ ಬಗ್ಗೆ ಅಳುತ್ತಾ ಕುಳಿತಾಗ ನಿಮ್ಮ ಶಕ್ತಿಯು ಆ ನಕಾರಾತ್ಮಕತೆಯ ಮೇಲೆ ಕೇಂದ್ರೀಕೃತವಾಗುತ್ತದೆ. ದೂರು ನೀಡುವುದರಿಂದ ನಿಮಗೆ ಯಾವುದೇ ಪರಿಹಾರ ಸಿಗುವುದಿಲ್ಲ, ಬದಲಿಗೆ ಅದು ನಿಮ್ಮನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತದೆ. ದೂರು ನೀಡುವ ಜನರು ಯಾವಾಗಲೂ ತಮ್ಮಲ್ಲಿ ಇಲ್ಲದ ವಿಷಯಗಳತ್ತ ಮಾತ್ರ ನೋಡುತ್ತಾರೆ. ಈ ಕಾರಣಕ್ಕಾಗಿ ಅವರು ತಮ್ಮಲ್ಲಿ ಈಗಾಗಲೇ ಇರುವ ವಿಷಯಗಳ ಮೌಲ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಏನಾದರೂ ಉತ್ತಮ ಕೆಲಸ ಮಾಡಬೇಕೆಂದು ನೀವು ಬಯಸಿದರೆ ಮೊದಲು ಪ್ರತಿ ಚಿಕ್ಕ ಅಥವಾ ದೊಡ್ಡ ವಿಷಯಕ್ಕೂ ದೂರು ನೀಡುವ ಈ ಅಭ್ಯಾಸವನ್ನು ನಿಲ್ಲಿಸಬೇಕು. ದೂರಿನ ಬದಲಿಗೆ ಏನು ಮಾಡಬೇಕು? ಯಾವುದೇ ತೊಂದರೆ ಬಂದಾಗ ಅದರ ಮೇಲೆ ಗಮನ ಹರಿಸುವ ಬದಲು ಅದರ ಪರಿಹಾರದ ಮೇಲೆ ಗಮನ ಹರಿಸಿ. ಯಶಸ್ವಿ ಜನರು ಕೂಡ ಕಷ್ಟಗಳನ್ನು ಎದುರಿಸುತ್ತಾರೆ, ಆದರೆ ಅವರು ಇತರರಂತೆ ದೂರುವುದಿಲ್ಲ, ಬದಲಿಗೆ ಕ್ರಮ ತೆಗೆದುಕೊಳ್ಳುತ್ತಾರೆ. ದೂರುವುದು ಕೇವಲ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ನೀವು ಕ್ರಮ ತೆಗೆದುಕೊಂಡರೆ ವಿಷಯಗಳು ಬದಲಾಗಬಹುದು. ಮುಂದಿನ ಬಾರಿ ನಿಮಗೆ ಏನಾದರೂ ತಪ್ಪಾಗುತ್ತಿದೆ ಎಂದು ಅನಿಸಿದರೆ ನೀವೇ ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ, ನಾನು ಇದನ್ನು ಬದಲಾಯಿಸಬಹುದೇ? ಒಂದು ವೇಳೆ ಉತ್ತರ ಹೌದು ಎಂದಾದರೆ ತಕ್ಷಣ ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ. ಇಲ್ಲದಿದ್ದರೆ ಅದನ್ನು ಸ್ವೀಕರಿಸಿ ಮತ್ತು ಮುಂದೆ ಸಾಗಿ. ಏಕೆಂದರೆ ದೂರು ನೀಡಲು ತಮ್ಮ ಶಕ್ತಿಯನ್ನು ವ್ಯಯಿಸದೆ ತಮ್ಮ ಕನಸುಗಳನ್ನು ನನಸಾಗಿಸಲು ಅದನ್ನು ಬಳಸುವವರಿಗೆ ಮಾತ್ರ ಜೀವನವು ಮುಂದೆ ಸಾಗಲು ಅವಕಾಶ ನೀಡುತ್ತದೆ. ಭಾಗ 5 ಭಯ, ಕ್ರಿಯೆ ಮತ್ತು ಸಂಪರ್ಕ. ಚಾಪ್ಟರ್ 9 ಸಕಾರಾತ್ಮಕ ಜನರೊಂದಿಗೆ ಸೇರಿ, ಅಸೋಸಿಯೇಟ್ ವಿತ್ ಪಾಸಿಟಿವ್ ಪೀಪಲ್. ನೀವು ಸಕಾರಾತ್ಮಕ ಮತ್ತು ಪ್ರೇರಿತ ಜನರೊಂದಿಗೆ ಸಮಯ ಕಳೆದಾಗ ನಿಮ್ಮ ಆಲೋಚನೆಗಳು ಸಹ ಸ್ವಯಂಚಾಲಿತವಾಗಿ ಸಕಾರಾತ್ಮಕವಾಗುತ್ತವೆ ಎಂದು ನೀವು ಗಮನಿಸಿದ್ದೀರಾ? ಆದರೆ ನೀವು ನಕಾರಾತ್ಮಕ ಮತ್ತು ಯಾವಾಗಲೂ ದೂರು ನೀಡುವ ಜನರೊಂದಿಗೆ ಇದ್ದರೆ ನಿಮ್ಮ ಶಕ್ತಿಯ ಮಟ್ಟವು ಕಡಿಮೆಯಾಗುತ್ತದೆ. ನೀವು ಯಾರೊಂದಿಗೆ ಇರುತ್ತೀರೋ ಅವರ ನೇರ ಪರಿಣಾಮ ನಿಮ್ಮ ಆಲೋಚನೆಗಳು, ನಿಮ್ಮ ನಂಬಿಕೆಗಳು ಮತ್ತು ನಿಮ್ಮ ಕ್ರಿಯೆಗಳ ಮೇಲೆ ಬೀಳುತ್ತದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ಬೇಕಿದ್ದರೆ ನಿಮಗೆ ಮುಂದೆ ಬೆಳೆಯಲು ಸ್ಫೂರ್ತಿ ನೀಡುವ ಜನರನ್ನು ಆರಿಸಿ. ಸಕಾರಾತ್ಮಕ ಜನರು ಕೇವಲ ಮಾತನಾಡುವುದಿಲ್ಲ, ಅವರು ತಮ್ಮ ಕಾರ್ಯಗಳಿಂದ ನಿಮ್ಮನ್ನು ಪ್ರೇರೇಪಿಸುತ್ತಾರೆ. ಅವರೊಂದಿಗೆ ಇರುವುದರಿಂದ ನಿಮ್ಮ ಕನಸುಗಳನ್ನು ಈಡೇರಿಸಲು ನಿಮಗೆ ಧೈರ್ಯ ಸಿಗುತ್ತದೆ. ನೀವು ದುರ್ಬಲ ಎಂದು ಭಾವಿಸಿದಾಗಲೆಲ್ಲ ಅವರು ನಿಮ್ಮನ್ನು ಬೆಂಬಲಿಸಲು ಸಿದ್ಧರಿರುತ್ತಾರೆ. ಇನ್ನೊಂದೆಡೆ ನಕಾರಾತ್ಮಕ ಜನರು ಯಾವಾಗಲೂ ನಿಮಗೆ ಹೆದರಿಸುತ್ತಾರೆ, ಏನೂ ಸಾಧ್ಯವಿಲ್ಲ ಎಂದು ಹೇಳಲು ಪ್ರಯತ್ನಿಸುತ್ತಾರೆ.
ಮತ್ತು ಕ್ರಮೇಣ ನಿಮ್ಮ ಶಕ್ತಿಯನ್ನು ನಾಶಪಡಿಸುತ್ತಾರೆ. ಆದ್ದರಿಂದ ನೀವೇ ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ, ನನ್ನ ಸುತ್ತಮುತ್ತಲಿನ ಜನರು ನನಗೆ ಪ್ರೇರಣೆ ನೀಡುತ್ತಿದ್ದಾರೆ ಅಥವಾ ನನ್ನನ್ನು ತಡೆಯುತ್ತಿದ್ದಾರೆ? ಒಂದು ವೇಳೆ ಉತ್ತರ ನಕಾರಾತ್ಮಕವಾಗಿದ್ದರೆ ನಿಮ್ಮ ವಲಯವನ್ನು ಬದಲಾಯಿಸುವ ಸಮಯ ಬಂದಿದೆ. ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಜನರೊಂದಿಗೆ ಇರಿ, ಏಕೆಂದರೆ ಅವರು ನಿಮ್ಮ ನಿಜವಾದ ಬೆಳವಣಿಗೆಗೆ ಸಹಾಯ ಮಾಡುತ್ತಾರೆ. ಚಾಪ್ಟರ್ 10. ನಿಮ್ಮ ಭಯವನ್ನು ಎದುರಿಸಿ ಮುನ್ನುಗ್ಗಿ. ಫೇಸ್ ಯೋರ್ ಫಿಯರ್ ಅಂಡ್ ಮೂವ್ ಅಹೆಡ್. ಭಯ, ಫಿಯರ್, ಇದೇ ನಮ್ಮನ್ನು ಮುಂದೆ ಸಾಗದಂತೆ ತಡೆಯುವ ಶಕ್ತಿ. ಇದು ನಮ್ಮ ಕನಸುಗಳಿಗೂ ಮತ್ತು ನಮಗೂ ನಡುವೆ ಗೋಡೆಯಂತೆ ನಿಲ್ಲುತ್ತದೆ. ಆದರೆ ಭಯವು ನಿಜವಾಗಿಯೂ ನಮ್ಮನ್ನು ತಡೆಯುತ್ತದೆ, ಅಥವಾ ಅದು ಕೇವಲ ನಮ್ಮ ಮೆದುಳಿನ ಒಂದು ಭ್ರಮೆ? ಸತ್ಯವೇನೆಂದರೆ ಭಯ ಕೇವಲ ಒಂದು ಮಾನಸಿಕ ಅಡಚಣೆ. ನೀವು ಅದನ್ನು ಎದುರಿಸಿದಾಗ ಅದು ತಾನಾಗಿಯೇ ಚಿಕ್ಕದಾಗುತ್ತಾ ಹೋಗುತ್ತದೆ. ನೀವು ಭಯದಿಂದ ತಪ್ಪಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸುತ್ತೀರೋ ಅದು ಅಷ್ಟೇ ದೊಡ್ಡದಾಗಿ ಬೆಳೆಯುತ್ತದೆ. ಆದರೆ ನೀವು ಧೈರ್ಯದಿಂದ ಅದನ್ನು ಎದುರಿಸಾಗ ನೀವು ಅಂದುಕೊಂಡಷ್ಟು ಅದು ಅಪಾಯಕಾರಿ ಆಗಿರುವುದಿಲ್ಲ ಎಂಬುದು ನಿಮಗೆ ಅರಿವಾಗುತ್ತದೆ. ಪ್ರತಿ ಬಾರಿ ನೀವು ನಿಮ್ಮ ಭಯಕ್ಕೆ ತಲೆಬಾಗಿದಾಗ ನೀವು ಅದನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತೀರಿ. ಆದರೆ ನೀವು ಅದನ್ನು ಸವಾಲು ಮಾಡಿದಾಗ ನೀವು ನಿಮ್ಮನ್ನು ಬಲಪಡಿಸುತ್ತೀರಿ. ಸಫಲರಾದವರು ಭಯವನ್ನು ತಮ್ಮ ದೌರ್ಬಲ್ಯವಲ್ಲ, ಬದಲಿಗೆ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡಿರುತ್ತಾರೆ. ಅವರು ಭಯವು ತಮ್ಮ ಸೌಕರ್ಯ ವಲಯದಿಂದ, ಕಂಫರ್ಟ್ ಝೋನ್ ಹೊರಬರುತ್ತಿದ್ದೇವೆ ಎಂಬುದರ ಸಂಕೇತ ಎಂದು ತಿಳಿದಿರುತ್ತಾರೆ. ಮತ್ತು ಇದೇ ನಿಜವಾದ ಬೆಳವಣಿಗೆಯ ಮರ. ಜೀವನದಲ್ಲಿ ಬೆಳೆಯಬೇಕೆಂದರೆ ನಿಮ್ಮ ಭಯವನ್ನು ಎದುರಿಸಿ. ನಿಮಗೆ ಹೆಚ್ಚು ಭಯ ಹುಟ್ಟಿಸುವ ವಿಷಯವೇ ನಿಮಗೆ ಹೆಚ್ಚು ಬೆಳವಣಿಗೆಯನ್ನು ನೀಡುತ್ತದೆ. ನೆನಪಿಡಿ, ಹೆಚ್ಚಿನ ಜನರು ಕ್ರಮ ತೆಗೆದುಕೊಳ್ಳುವ ಮೊದಲು ನನಗೆ ಆತ್ಮವಿಶ್ವಾಸ ಬರಬೇಕು, ಭಯ ಮುಗಿದ ನಂತರ ನಾನು ಪ್ರಾರಂಭಿಸುತ್ತೇನೆ ಎಂದು ಯೋಚಿಸುತ್ತಾರೆ. ಆದರೆ ಹೀಗೆಂದಿಗೂ ಆಗುವುದಿಲ್ಲ. ಆತ್ಮವಿಶ್ವಾಸವು ಕ್ರಿಯೆಯಿಂದ ಬರುತ್ತದೆ, ಯೋಚನೆಯಿಂದಲ್ಲ. ನೀವು ಯಾವುದೇ ಹೆಜ್ಜೆಯನ್ನು ಇಡುವವರೆಗೆ ನಿಮ್ಮ ಮನಸ್ಸು ಅದೇ ಭಯದ ಸುತ್ತಲೂ ಸುತ್ತುತ್ತಾ ಇರುತ್ತದೆ. ಅವರಿಗೆ ಈಜು ಬರಲ್ಲ ಅಂದುಕೊಳ್ಳಿ. ಅವನು ದಡದ ಮೇಲೆ ನಿಂತು ನೀರು ತಂಪಾಗಿದೆ, ಆಳ ಹೆಚ್ಚಾಗಿದೆ, ನಾನು ಮುಳುಗುತ್ತೇನೆ ಎಂದು ದಿನವಿಡೀ ಯೋಚಿಸಿದರೆ ಅವನು ಎಂದಿಗೂ ಈಜಲು ಕಲಿಯಲು ಸಾಧ್ಯವಿಲ್ಲ. ಆದರೆ ಭಯವಿದ್ದರೂ ಅವನು ನೀರಿನಲ್ಲಿ ಇಳಿದರೆ ನಿಧಾನವಾಗಿ ಅವನ ಭಯದ ಹಿಡಿತ ಕಡಿಮೆಯಾಗುತ್ತದೆ. ಭಯವನ್ನು ಅನುಭವಿಸಿ, ಆದರೂ ಅದನ್ನು ಮಾಡಿ. ಫೀಲ್ ದ ಫಿಯರ್ ಅಂಡ್ ಡೂ ಇಟ್ ಎನಿವೇ ಎಂಬ ಪ್ರಸಿದ್ಧ ಮಾತು ಇದೆ. ಜೀವನದಲ್ಲಿ ದೊಡ್ಡ ಕೆಲಸ ಮಾಡುವ ಜನರು ನಿರ್ಭಯರಾಗಿರುವುದಿಲ್ಲ. ಅವರು ಕೇವಲ ಭಯದ ಮೊರೆ ಬಾಗುವುದಿಲ್ಲ. ಭಯವೊಂದು ಪ್ರತಿಕ್ರಿಯೆ ಎಂದು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಅದು ತಮ್ಮ ಹಣೆಬರಹವನ್ನು ನಿಯಂತ್ರಿಸುವುದಿಲ್ಲ ಎಂದು ಅವರಿಗೆ ತಿಳಿದಿದೆ. ನೀವು ಕ್ರಮ ತೆಗೆದುಕೊಂಡಾಗ ನಿಮ್ಮ ಮೆದುಳು ನಿಯಂತ್ರಣ ನಿಮ್ಮ ಕೈಯಲ್ಲಿದೆ ಎಂದು ಸಂಕೇತಿಸುತ್ತದೆ ಮತ್ತು ಭಯವು ಹಿಂದೆ ಸರಿಯಲು ಪ್ರಾರಂಭಿಸುತ್ತದೆ. ನೀವು ಭಯದ ಹೊರತಾಗಿಯೂ ಕೆಲಸ ಮಾಡಿದಾಗ ಏನೂ ಕೆಟ್ಟದಾಗಿ ಆಗಲಿಲ್ಲ ಎಂದು ನಿಮ್ಮ ಮೆದುಳು ಕಂಡಾಗ ಅದು ಭಯವನ್ನು ಕಡಿಮೆ ಪ್ರಾಮುಖ್ಯವೆಂದು ಪರಿಗಣಿಸುತ್ತದೆ. ಇದರಿಂದ ನಿಮ್ಮ ಧೈರ್ಯದ ವಲಯವು ವಿಸ್ತರಿಸುತ್ತದೆ. ಕ್ರಿಯೆಯ ಇನ್ನೊಂದು ಪ್ರಯೋಜನವೆಂದರೆ ಅದು ನಿಮ್ಮ ಶಕ್ತಿಯನ್ನು ಬದಲಾಯಿಸುತ್ತದೆ. ನೀವು ಭಯಪಟ್ಟಾಗ ಮತ್ತು ಏನನ್ನೂ ಮಾಡದಿದ್ದಾಗ ಎಲ್ಲಾ ಶಕ್ತಿಯು ಆತಂಕದಲ್ಲಿ ವ್ಯರ್ಥವಾಗುತ್ತದೆ. ಆದರೆ ನೀವು ಕೆಲಸ ಮಾಡಲು ಪ್ರಾರಂಭಿಸಿದಾಗ ಅದೇ ಶಕ್ತಿಯು ಸೃಷ್ಟಿಯ ಕಡೆಗೆ ಬದಲಾಗುತ್ತದೆ. ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ. ನೀವು ಪರಿಪೂರ್ಣ ಪರಿಸ್ಥಿತಿಗಾಗಿ ಕಾಯಬಾರದು. ಬದಲಾಗಿ ಅಪರಿಪೂರ್ಣ ಪರಿಸ್ಥಿತಿಯಲ್ಲಿಯೂ ಪರಿಪೂರ್ಣ ಕ್ರಮ ತೆಗೆದುಕೊಳ್ಳಲು ಕಲಿಯಬೇಕು. ಒಂದು ಬಾರಿ ನೀವು ಭಯವನ್ನು ಸೋಲಿಸಿ ಕ್ರಮ ತೆಗೆದುಕೊಂಡಾಗ ಆ ಕ್ರಿಯೆಯು ನಿಮ್ಮನ್ನು ಸಶಕ್ತರನ್ನಾಗಿ ಮಾಡುತ್ತದೆ. ಮುಂದಿನ ಬಾರಿ ಹೊಸ ಭಯ ಎದುರಾದಾಗ ನೀವೇ ಹೇಳುತ್ತೀರಿ, ಆ ದಿನ ನಾನು ಮಾಡಿದ್ದೆ, ಇಂದು ಕೂಡ ಮಾಡುತ್ತೇನೆ. ಇದು ನಿಮ್ಮಲ್ಲಿ ಒಂದು ಆಂತರಿಕ ಶಕ್ತಿಯನ್ನು ನಿರ್ಮಿಸುತ್ತದೆ. ಯಾರಾದರೂ ಒಂದು ವೇಳೆ ನಾನು ವಿಫಲನಾದರೆ ಏನು ಎಂದು ಕೇಳಿದರೆ ಅದಕ್ಕೆ ಸರಳ ಉತ್ತರ, ನೀವು ಕ್ರಮ ತೆಗೆದುಕೊಳ್ಳದಿದ್ದರೆ ನೀವು ಈಗಾಗಲೇ ವಿಫಲರಾಗಿದ್ದೀರಿ. ಕನಿಷ್ಠ ಕ್ರಮ ತೆಗೆದುಕೊಂಡರೆ ನೀವು ಒಂದು ಹೆಜ್ಜೆ ಮುಂದಿರುತ್ತೀರಿ ಮತ್ತು ವೈಫಲ್ಯವು ಕೂಡ ಒಂದು ಪಾಠ. ಅದರಿಂದ ಕಲಿತು ಮುಂದಿನ ಬಾರಿ ಉತ್ತಮವಾಗಿ ಮಾಡಬಹುದು. ಬ್ರೇವ್ ವ್ಯಕ್ತಿ ಎಂದರೆ ಭಯವಿಲ್ಲದವನಲ್ಲ. ಬ್ರೇವ್ ಎಂದರೆ ಭಯವಿದ್ದರೂ ಮುಂದೆ ಸಾಗುವವನು. ಚಾಪ್ಟರ್ 11. ವೈಫಲ್ಯಕ್ಕೆ ಹೆದರಬೇಡಿ. ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲಿಯರ್. ನಾವೆಲ್ಲರೂ ವೈಫಲ್ಯಕ್ಕೆ ಎಷ್ಟು ಹೆದರುತ್ತೇವೆ ಎಂದರೆ ಕೆಲವೊಮ್ಮೆ ಪ್ರಯತ್ನವನ್ನೇ ಮಾಡುವುದಿಲ್ಲ. ಆದರೆ ಜಗತ್ತಿನ ಅತ್ಯಂತ ಯಶಸ್ವಿ ಜನರು ತಮ್ಮ ಜೀವನದಲ್ಲಿ ಹೆಚ್ಚು ವೈಫಲ್ಯಗಳನ್ನು ಎದುರಿಸಿದ್ದಾರೆ ಎಂದು ನಿಮಗೆ ತಿಳಿದಿದೆಯೇ? ಒಂದು ವೇಳೆ ಅವರು ವೈಫಲ್ಯಕ್ಕೆ ಹೆದರಿ ಕುಳಿತುಕೊಂಡಿದ್ದರೆ ಅವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತಿತ್ತೆ? ವಿಫಲರಾಗುವುದು ನಾಚಿಕೆಗೇಡಿನ ವಿಷಯವಲ್ಲ, ಬದಲಿಗೆ ಅದು ಕಲಿಯಲು ಇರುವ ದೊಡ್ಡ ಮಾರ್ಗ. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗ ತಪ್ಪುಗಳು ಆಗುತ್ತವೆ, ವೈಫಲ್ಯಗಳು ಸಿಗುತ್ತವೆ. ಆದರೆ ಇವೇ ನಿಜವಾದ ಬೆಳವಣಿಗೆಯ ಕ್ಷಣಗಳು. ನೀವು ಸೋಲನ್ನು ಒಪ್ಪಿಕೊಂಡು ನಿಂತು ಬಿಟ್ಟರೆ ನಿಮ್ಮ ಪಯಣ ಅಲ್ಲಿಗೆ ಮುಗಿಯುತ್ತದೆ. ಆದರೆ ನೀವು ಪ್ರತಿ ವೈಫಲ್ಯದಿಂದ ಏನಾದರೂ ಹೊಸತನ್ನು ಕಲಿಯುತ್ತಾ ಹೋದರೆ ಒಂದು ದಿನ ಅದೇ ತಪ್ಪುಗಳು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ತಲುಪಿಸುತ್ತವೆ. ಸ್ಟೀವ್ ಜಾಬ್ಸ್ ಅವರನ್ನು ಅವರೇ ಸ್ಥಾಪಿಸಿದ ಕಂಪನಿಯಿಂದ ಹೊರಲಾಯಿತು. ಆದರೆ ಅವರು ಸೋಲನ್ನು ಒಪ್ಪಿಕೊಳ್ಳದೆ ಹೊಸ ಆರಂಭ ಮಾಡಿದರು. ಇದರಿಂದ ಆಪಲ್ ಮೊದಲಿಗಿಂತಲೂ ದೊಡ್ಡ ಬ್ರ್ಯಾಂಡ್ ಆಯಿತು. ಜಾಕ್ ಮಾ ಅವರು 30ಕ್ಕೂ ಹೆಚ್ಚು ಬಾರಿ ತಿರಸ್ಕರಿಸಲ್ಪಟ್ಟರು. ಅಲಿಬಾಬಾ ಎಂಬ ದೊಡ್ಡ ಉದ್ಯಮವನ್ನು ಸ್ಥಾಪಿಸಿದರು. ಯಶಸ್ವಿ ಜನರು ವೈಫಲ್ಯವನ್ನು ಒಂದು ಮೆಟ್ಟಿಲಿನಂತೆ ಬಳಸುತ್ತಾರೆ. ಅವರು ಅದಕ್ಕೆ ಹೆದರುವುದಿಲ್ಲ. ಆದ್ದರಿಂದ ಭಯವನ್ನು ಬಿಡಿ ಮತ್ತು ಪ್ರಯೋಗಗಳನ್ನು ಮಾಡಲು ನಿಮ್ಮನ್ನು ಅನುಮತಿಸಿ.
ಹೊರಗೆ ಬನ್ನಿ, ಬಿದ್ದು, ಕಲಿಯಿರಿ ಮತ್ತೆ ಎದ್ದು ಮುಂದೆ ಸಾಗಿ. ಏಕೆಂದರೆ ಸೋಲು ಹೊರದವರು ಮಾತ್ರ ಈ ಜಗತ್ತಿನಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಿ ತೋರಿಸುತ್ತಾರೆ. ಚಾಪ್ಟರ್ 12 ಫಲಿತಾಂಶ ನೀಡುವ ಸಂಪರ್ಕಜಾಲ, ನೆಟ್ವರ್ಕಿಂಗ್ ದಟ್ ಗೆಟ್ಸ್ ರಿಸಲ್ಟ್ಸ್. ಯಶಸ್ಸು ಕೇವಲ ನಿಮ್ಮ ಶ್ರಮ ಮತ್ತು ಕೌಶಲ್ಯಗಳ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ನೀವು ಯಾರೊಂದಿಗೆ ಸಂಪರ್ಕ ಹೊಂದಿದ್ದೀರಿ ಎಂಬುದು ಕೂಡ ಅಷ್ಟೇ ಮುಖ್ಯ. ಸರಿಯಾದ ಸಂಪರ್ಕಜಾಲ, ನೆಟ್ವರ್ಕಿಂಗ್ ಎಂದರೆ ಕೇವಲ ಜನರನ್ನು ಭೇಟಿಯಾಗುವುದು ಎಂದರ್ಥವಲ್ಲ. ಬದಲಿಗೆ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವ ಮತ್ತು ಅವರಿಂದ ನೀವು ಕಲಿಯಬಹುದಾದ ಜನರೊಂದಿಗೆ ಸಂಬಂಧವನ್ನು ನಿರ್ಮಿಸುವುದು. ನೆನಪಿಡಿ, ನಿಮ್ಮ ನೆಟ್ವರ್ಕ್ ನಿಮ್ಮ ನಿವ್ವಳ ಮೌಲ್ಯ, ನೆಟ್ವರ್ತ್. ಸರಿಯಾದ ಸಂಪರ್ಕವು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ನೀವು ನಿಮ್ಮನ್ನು ಸಕಾರಾತ್ಮಕ, ಪ್ರೇರಿತ ಮತ್ತು ಯಶಸ್ವಿ ಜನರ ನಡುವೆ ಇರಿಸಿದಾಗ ನೀವು ಅವರ ಶಕ್ತಿ ಮತ್ತು ಮನಸ್ಥಿತಿಯಿಂದ ಪ್ರಭಾವಿತರಾಗುತ್ತೀರಿ. ಅವರು ನಿಮಗೆ ಸರಿಯಾದ ಸಲಹೆಯನ್ನು ನೀಡುತ್ತಾರೆ, ಸರಿಯಾದ ಅವಕಾಶಗಳನ್ನು ತೋರಿಸುತ್ತಾರೆ ಮತ್ತು ಮುಂದೆ ಸಾಗಲು ನಿಮ್ಮನ್ನು ಪ್ರೇರೇಪಿಸುತ್ತಾರೆ. ಆದರೆ ನೆಟ್ವರ್ಕಿಂಗ್ ಎಂದರೆ ಕೇವಲ ಲಾಭ ಪಡೆಯುವುದು ಎಂದಲ್ಲ. ನೀವು ಸಹ ಅವರಿಗೆ ಏನಾದರೂ ಮೌಲ್ಯವನ್ನು ಸೇರಿಸಬೇಕು. ನೀವು ಜನರನ್ನು ಭೇಟಿಯಾದಾಗ ಕೇವಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸಬೇಡಿ, ಬದಲಿಗೆ ಕೊಡುವುದರ ಬಗ್ಗೆಯೂ ಗಮನಹರಿಸಿ. ಅವರಿಗೆ ಸಹಾಯ ಮಾಡಿ, ಅವರ ಕೆಲಸದಲ್ಲಿ ಆಸಕ್ತಿ ತೋರಿಸಿ ಮತ್ತು ಅವರಿಗಾಗಿ ಕೆಲವು ಮೌಲ್ಯವನ್ನು ಸೃಷ್ಟಿಸಿ. ಇದೇ ನಿಜವಾದ ಸಂಪರ್ಕಜಾಲ. ಸರಿಯಾದ ಜನರು ನಿಮಗೆ ಹೊಸ ಬಾಗಿಲುಗಳನ್ನು ತೆರೆಯಬಹುದು, ಹೊಸ ಅವಕಾಶಗಳನ್ನು ತರಬಹುದು ಮತ್ತು ಮುಖ್ಯವಾಗಿ ನೀವು ಏಕಾಂಗಿಯಾಗಿ ತಲುಪಲು ಸಾಧ್ಯವಿಲ್ಲೆಂದು ಭಾವಿಸಿದ ಹಂತಕ್ಕೆ ನಿಮ್ಮನ್ನು ತಲುಪಿಸಬಹುದು. ನಿಮ್ಮ ಜೀವನದಲ್ಲಿ ಸಂತೋಷ, ಯಶಸ್ಸು ಮತ್ತು ನೆಮ್ಮದಿ ಇದೆಲ್ಲವೂ ಹೊರಗಿನಿಂದ ಬರುವುದಿಲ್ಲ, ಬದಲಾಗಿ ನಿಮ್ಮ ಒಳಗಿನಿಂದ ಬರುತ್ತದೆ ಮತ್ತು ಅವುಗಳ ಬೀಜಗಳು ನಿಮ್ಮ ಯೋಚನೆಯಲ್ಲಿಯೇ ಅಡಗಿವೆ. ನೀವು ಏನು ಯೋಚಿಸುತ್ತೀರೋ ಅದನ್ನೇ ನೀವು ಆಗುತ್ತೀರಿ. ಒಂದು ವೇಳೆ ನೀವು ನಿಮ್ಮನ್ನು ಬಲಿಷ್ಠರು, ಸಮರ್ಥರು ಮತ್ತು ಮೌಲ್ಯವುಳ್ಳವರು ಎಂದು ಭಾವಿಸಿದರೆ ಜಗತ್ತು ಕೂಡ ನಿಮ್ಮನ್ನು ಹಾಗೆಯೇ ನೋಡುತ್ತದೆ. ಆದರೆ ನೀವು ನಿಮ್ಮನ್ನು ದುರ್ಬಲರು, ದುರದೃಷ್ಟವಂತರು ಅಥವಾ ಸೋತವರು ಎಂದು ಭಾವಿಸಿದರೆ ನೀವು ಎಷ್ಟು ಶ್ರಮ ಹಾಕಿದರೂ ನೀವು ಬಯಸಿದ ಫಲಿತಾಂಶ ಸಿಗುವುದಿಲ್ಲ. ಆದ್ದರಿಂದ ಮುಂದಿನ ಬಾರಿ ನಿಮಗೆ ಯಾವುದೇ ನಕಾರಾತ್ಮಕ ಯೋಚನೆ ಬಂದಾಗ ಅದನ್ನು ಸವಾಲು ಮಾಡಿ. ನೀವೇ ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ, ನಾನು ನನ್ನ ಯೋಚನೆಗಳಿಂದ ನನ್ನ ವಾಸ್ತವವನ್ನು ಸೃಷ್ಟಿಸಬಲ್ಲೆ ಎಂದು ಹೇಳಿ. ಆಗ ನಿಮ್ಮ ಜೀವನವು ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ. ಸಕಾರಾತ್ಮಕ ಯೋಚನೆ ಎಂದರೆ ಕೇವಲ ಒಂದು ಪರಿಕಲ್ಪನೆಯಲ್ಲ, ಅದು ಒಂದು ಜೀವನ ಶೈಲಿ. ನೀವು ಈ ಜೀವನ ಶೈಲಿಯನ್ನು ಎಷ್ಟು ಬೇಗ ಅಳವಡಿಸಿಕೊಳ್ಳುತ್ತೀರೋ ಅಷ್ಟು ಬೇಗ ಅದರ ಪರಿಣಾಮವನ್ನು ನೋಡುತ್ತೀರಿ. ನಡತೆಯು ಒಂದು ಪ್ರಜ್ಞಾಪೂರ್ವಕ ಆಯ್ಕೆ. ನಾವು ಪ್ರತಿಕ್ಷಣವೂ ನಿರ್ಧರಿಸುತ್ತೇವೆ, ಪರಿಸ್ಥಿತಿಗೆ ಹೆದರಬೇಕೆ ಅಥವಾ ಅದನ್ನು ಎದುರಿಸಬೇಕೆ, ದೂರು ನೀಡಬೇಕೆ ಅಥವಾ ಅದರಿಂದ ಕಲಿಯಬೇಕೆ. ಈ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಈಗಾಗಲೇ ನಮ್ಮೊಳಗೆ ಇದೆ. ನಾವು ಅದನ್ನು ಬಳಸಲು ಕಲಿಯಬೇಕು. ನಿಮ್ಮೊಳಗೊಂದು ಶಕ್ತಿಶಾಲಿ ಯೋಚನೆಯನ್ನು ಅಭಿವೃದ್ಧಿಪಡಿಸಲು ನೀವು ಬಯಸಿದರೆ ಸಣ್ಣ ಸಣ್ಣ ವಿಷಯಗಳಿಂದ ಪ್ರಾರಂಭಿಸಿ. 1. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮೊಂದಿಗೆ ಒಂದು ಸಕಾರಾತ್ಮಕ ವಾಕ್ಯವನ್ನು ಹೇಳಿ. ಉದಾಹರಣೆಗೆ, ಇಂದಿನ ದಿನ ಚೆನ್ನಾಗಿರಲಿದೆ, ನಾನು ಸಮರ್ಥನಾಗಿದ್ದೇನೆ, ನನ್ನ ಮೇಲೆ ನನಗೆ ವಿಶ್ವಾಸವಿದೆ. 2. ದಿನದಲ್ಲಿ ಯಾವುದೇ ಕಷ್ಟ ಬಂದಾಗ ನೀವೇ ಹೇಳಿಕೊಳ್ಳಿ, ನಾನು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತೇನೆ. 3. ರಾತ್ರಿ ಮಲಗುವ ಮೊದಲು ನಿಮ್ಮ ದಿನದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ ಮತ್ತು ಕೃತಜ್ಞರಾಗಿರಿ. ಈ ಚಿಕ್ಕ ಅಭ್ಯಾಸವು ನಿಧಾನವಾಗಿ ನಿಮ್ಮ ಆಲೋಚನೆಯನ್ನು ಬದಲಾಯಿಸುತ್ತದೆ. ಯಾವುದೇ ಸವಾಲಿನ ವಿಷಯ ಎದುರಾದಾಗ ವಿರಾಮ, ಪಾಸ್, ಯೋಚನೆ, ಥಿಂಕ್ ಮತ್ತು ಪ್ರತಿಕ್ರಿಯೆ, ರೆಸ್ಪಾಂಡ್ ಎಂಬ ಸರಳ ಮಂತ್ರವನ್ನು ಅನುಸರಿಸಿ. ಮೊದಲು ವಿರಾಮ ತೆಗೆದುಕೊಂಡು ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಏನು ಎಂಬುದನ್ನು ಯೋಚಿಸಿ, ನಂತರ ಶಾಂತವಾಗಿ ಉತ್ತರಿಸಿ. ಈ ಅಭ್ಯಾಸವು ನಿಮ್ಮ ಜೀವನವನ್ನು ಹೆಚ್ಚು ಶಾಂತಿಯುತವಾಗಿಸುತ್ತದೆ. ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದಾಗ ಇಡೀ ಪ್ರಪಂಚವೇ ನಿಮಗೆ ಹೊಸದಾಗಿ ಕಾಣುತ್ತದೆ. ಹಿಂದೆ ನಿಮಗೆ ಕಿರಿಕಿರಿ ಮಾಡುತ್ತಿದ್ದ ಜನರು ಅಷ್ಟಾಗಿ ನಿಮಗೆ ತೊಂದರೆ ನೀಡುವುದಿಲ್ಲ. ಹಿಂದೆ ನೀರಸವೆನಿಸುತ್ತಿದ್ದ ಕೆಲಸ ಈಗ ಉದ್ದೇಶಪೂರ್ವಕವಾಗಿ ತೋರುತ್ತದೆ. ಹೊರಗಿನ ಪ್ರಪಂಚ ಬದಲಾಗಿಲ್ಲ, ನಿಮ್ಮ ದೃಷ್ಟಿಕೋನ ಬದಲಾಗಿದೆ. ಯಾರೋ ಒಬ್ಬರು ಹೇಳಿದ್ದರು, ನೀವು ಗಾಳಿಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನೀವು ನಿಮ್ಮ ಹಡಗಿನ ಪಟವನ್ನು ಹೊಂದಿಸಬಹುದು. ಇದರರ್ಥ ಜೀವನದಲ್ಲಿ ಬರುವ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲಿಲ್ಲ, ಆದರೆ ನಿಮ್ಮ ಗುರಿಯನ್ನು ತಲುಪಲು ನೀವು ನಿಮ್ಮ ಆಲೋಚನೆ ಮತ್ತು ಮನಸ್ಥಿತಿಯನ್ನು ಹೊಂದಿಸಿಕೊಳ್ಳಬಹುದು. ಈ ಯೋಚನೆಯೇ ನಿಮಗೆ ಪ್ರತಿ ಬಿರುಗಾಳಿಯಲ್ಲಿಯೂ ಮುಂದೆ ಸಾಗಲು ಶಕ್ತಿ ನೀಡುತ್ತದೆ. ನಿಮ್ಮೆಲ್ಲರ ಜೀವನದ ಕಥೆಯ ಬರಹಗಾರರು ನೀವೇ ಆಗಿದ್ದೀರಿ. ಪರಿಸ್ಥಿತಿಗಳು ಕೇವಲ ಪಾತ್ರಗಳಾಗಿರಬಹುದು, ಆದರೆ ಕಥೆಯ ಕಥಾವಸ್ತುವನ್ನು ನಿಮ್ಮ ನಡತೆಯು ಬರೆಯುತ್ತದೆ. ತನ್ನ ಪ್ರತಿಕ್ರಿಯೆಗಳನ್ನು ತಾನೇ ಆಯ್ಕೆ ಮಾಡಿಕೊಳ್ಳುವ ವ್ಯಕ್ತಿಯು ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ. ಮತ್ತು ನೀವು ಈ ಶಕ್ತಿಯನ್ನು ನಿಮ್ಮೊಳಗೆ ಗುರುತಿಸಿದಾಗ ಯಾವುದೇ ತೊಂದರೆ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಥಿತಿಯೇ ನಿಮ್ಮ ಕನಸುಗಳನ್ನು ನನಸಾಗಿಸಬಹುದು. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇಂದಿನಿಂದಲೇ ನಿಮ್ಮ ಯೋಚನೆಗಳ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿ, ಏಕೆಂದರೆ ಆಲೋಚನೆಯೇ ನಿಮ್ಮ ಇಡೀ ಜಗತ್ತನ್ನು ನಿರ್ಮಿಸಬಲ್ಲದು. ಪುಸ್ತಕಧಾರೆ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಅಮೂಲ್ಯವಾದ ಜ್ಞಾನಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ